ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಇವತ್ತಿಂದು MCQಸ್ದು ಸೆಕೆಂಡ್ ಪಾರ್ಟು. ಇದರೊಳಗಡೆ ಒಂದಿಷ್ಟು ಕ್ವಶನ್ಸ್ನ ನಾನು ತೊಗೊಂಡು ಡಿಸ್ಕಸ್ನ ಮಾಡ್ತಾ ಬರ್ತೀನಿ. ಮತ್ತು ಯಾರಿಗಾದರೂ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನೀವು ನನಗೆ ಕಮೆಂಟ್ಸ್ನ ಮಾಡ್ಬೋದು. ಆಮೇಲೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ನ ಈ ಮೂರು ಥ್ರೂ ನಾವೇನು ಮಾಡ್ತೀವಪ್ಪ ಅಂದಮೇಲೆ ನಿಮಗೆ ಅಪ್ಡೇಟ್ಸ್ನ ಮಾಡ್ತಾ ಬರ್ತೀವಿ. ಒಂದು ಟೆಲಿಗ್ರಾಮ್ ಚಾನಲ್, ಇನ್ಸ್ಟಾಗ್ರಾಮ್ ಆಮೇಲೆ ಯೂಟ್ಯೂಬ್ ಕಡೆಯಿಂದ ನೀವು ಪ್ರತಿಯೊಂದು ಅಪ್ಡೇಟ್ಸ್ನ ನಾವು ಪ್ರೊವೈಡ್ನ ಮಾಡ್ತಾ ಬರ್ತೀವಿ. ಓಕೆನಾ. ನಿನ್ನೆ ಸಿಲೆಬಸ್ ಪ್ರಕಾರ ನೋಡಿದರೆ ನಿನ್ನೆ ನಮ್ಮದು ಗೌರ್ಮೆಂಟ್ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಪ್ಪ ಅಂದಮೇಲೆ ಹೆಚ್ಚಾಗಿದವರಿಗೆ ಅಂತೇಳಿ ಒಂದು ಸ್ಪೆಸಿಫಿಕ್ಕು ಏನು ಮಾಡಿದಾರಪ್ಪ ಅಂದಮೇಲೆ ಸಿಲೆಬಸ್ನ ಕೊಟ್ಟಿರುವಂಥದ್ದು. ಅದ್ರ ಥ್ರೂನೇ ನಾನು ಇವತ್ತೇನು ಮಾಡ್ತೀನಪ್ಪ ಅಂದ್ರೆ ಎಲ್ಲ ಡಿಸ್ಕಸ್ನ ಮಾಡ್ತಾ ಬರ್ತೀನಿ. ಬಟ್ ಇದ್ರೊಳಗಡೆ ಒಂದಿಷ್ಟು ಕ್ವಶನ್ಸ್ನ ನಾನು ಏನು ಮಾಡಿದ್ದೀನಪ್ಪ ಅಂದಮೇಲೆ ಚೇಂಜಸ್ನ ಮಾಡಿ, ಓಕೆನಾ, ಇನ್ ಕೇಸ್ ಅವು ಕೇಳಬಹುದು ಅನ್ನೋ ಒಂದು ರೀಸನಿಗೆ ಒಂದಿಷ್ಟು ಕ್ವಶನ್ಸ್ನ ಅಡಾಪ್ಟ್ನ ಮಾಡ್ತಾ ಬಂದಿದ್ದೀನಿ ರೀ. ಕಮ್ಯುನಿಕೇಬಲ್ ಡಿಸೀಸ್ನೇ, ಬಟ್ ಇದರೊಳಗಡೆ ಆರ್ಥ್ರೋಪೋಡ್ ಬೋರ್ನ್ ಡಿಸೀಸ್ನ ಒಂದು 4ರಿಂದ 5 ಕ್ವಶನ್ಸ್ನ ಅಡಾಪ್ಟ್ನ ಮಾಡ್ತಾ ಬಂದಿದ್ದೀನಿ. ಅದರೊಳಗಡೆ ನೋಡೋಣ ಏನಾದರೂ ಫ್ಯೂಚರ್ ಒಳಗಡೆ ಕೇಳಬಹುದು ಅಂತೇಳಿ. ಓಕೆನಾ. ತಡ ಮಾಡೋದು ಯಾವುದೇ ಕಾರಣಕ್ಕೂ ಬೇಡ ಫ್ರೆಂಡ್ಸ್. ಇವತ್ತಿಂದಾನೇ ಯಾವುದು ಸ್ಟಡಿನ ಸ್ಟಾರ್ಟ್ನ ಮಾಡಿರಿ. ಆಮೇಲೆ ನಿಮಗೆ ಏನು ಪ್ರಾಬ್ಲಮ್ ಬಂದೈತಿ ಅಂದ ಮೇಲೂ ನಮಗೆ MCQs ಒಳಗಡೆ ನೀವು ನನಗೆ ಕಮೆಂಟ್ಸ್ನ ಮಾಡ್ಬೋದು. ನಾನು ನಿಮಗೆ ನನ್ನ ಕೈಯಿಂದ ಪಾಸಿಬಲ್ ಎಷ್ಟಾಗುತ್ತೋ ಅಷ್ಟೆಲ್ಲನೂ ನಾನು ನಿಮಗೆ ಹೆಲ್ಪ್ನ ಮಾಡ್ತಾ ಬರ್ತೀನಿ. ಮೋಡ್ ಆಫ್ ಫಸ್ಟ್ ಕ್ವಶನ್ ಬಂದುಬಿಟ್ಟು ಮೋಡ್ ಆಫ್ ಟ್ರಾನ್ಸ್ಮಿಷನ್ಸ್ ಆಫ್ ಕಾಲ್ರಾ ಯಾವ ರೂಟಿಂದ ಮೋಡ್ ಅಂತ ಬಂದೈತಿ ಅಂದಮೇಲೆ ಒಂದೇ ತಲೆಯಲ್ಲಿ ಹಿಡ್ಕೊಂಬಿಡಿ. ಇದನ್ನು ನಾವು ರೂಟ್ ಅಂತ ಆದರೂ ಕರಿತೀವಿ. ಯಾವ ರೂಟ್ ಕಡೆಯಿಂದ ಡಿಸೀಸು ಟ್ರಾನ್ಸ್ಫರ್ ಆಗುತ್ತೆ ಅಂತ ಕೇಳಿರುವಂಥದ್ದು. ಫುಡ್ಡಿಂದ ಬರುತ್ತೋ, ಕಂಟಾಮಿನೇಟೆಡ್ ವಾಟರಿಂದ ಬರುತ್ತೋ, ಆಮೇಲೆ ಫೀಕಲ್ ಓರಲ್ ರೂಟ್ ಅಂತ ಬರುತ್ತೋ, ಆಮೇಲೆ ಆಲ್ ಆಫ್ ಇವೆಲ್ಲದರಿಂದ ಬರುತ್ತೋ ಅಂತ ಕ್ವಶನ್ಸ್ನ ಕೇಳಿರುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಬರುತ್ತಪ್ಪ ಅಂದಮೇಲೆ ಆಲ್ ಆಫ್ ದಿಸ್. ಕಂಟಾಮಿನೇಟೆಡ್ ಫುಡ್ ಕಡೆಯಿಂದನೂ ಬರುತ್ತೆ ರೀ, ಕಂಟಾಮಿನೇಟೆಡ್ ವಾಟರಿಂದ ಬರುತ್ತೆ. ಫೀಕಲ್ ಓರಲ್ ರೂಟ್ ಅಂತ ಬಂದೈತೆ ಅಂದಮೇಲೆ ಹ್ಯೂಮನ್ ಎಕ್ಸ್ಕ್ರಿಟಾಯಿಂದನೂ ಬರುವಂಥ ಡಿಸೀಸ್ ರೀ ಇದು. ಸೊ ಅದಕ್ಕಂತೇಳಿ ಇದಕ್ಕೆ ಮೋಡ್ ಯಾವುದು ಬರುತ್ತಪ್ಪ ಅಂದಮೇಲೆ ಆಪ್ಷನ್ ಡಿ ಸರಿಯಾದ ಉತ್ತರ. ರೈಸ್ ವಾಟರ್ ಸ್ಟೂಲ್ ಇಸ್ ಅ ಸೈನ್ ಆಫ್ ಯಾವುದಪ್ಪ ಅಂದಮೇಲೆ ವಿಬ್ರಿಯೋ ಕಾಲರಾ. ಅಮೀಬಿಯಾಸಿಸ್ ವೈರಸ್ ಮೋಸ್ಟ್ ಕಾಮನ್ಲಿ ಅಫೆಕ್ಟ್ಸ್. ಅಮೀಬಿಯಾಸಿಸ್ ವೈರಸ್, ಈ ವೈರಸ್ ಬಂದೈತೆ ಅಂದಮೇಲೆ ನಮ್ಮ ಬಾಡಿ ಒಳಗಡೆ ಕಾಮನ್ ಆಗಿ ಅಫೆಕ್ಟ್ ಆಗುವಂಥ ಒಂದು ಪಾರ್ಟ್ ಯಾವುದು, ಒಂದು ಸಿಸ್ಟಮ್ ಯಾವುದು ಅಂತ ಕೇಳ್ಯಾರ ಇವರು. ಯಾವ ಸಿಸ್ಟಮ್ಗೆ ಇದು ಆಲ್ಮೋಸ್ಟ್ ಎಫೆಕ್ಟ್ನ ಮಾಡುತ್ತಂತೆ ಕ್ವಶನ್ಸ್ನ ಕೇಳಿರುವಂಥದ್ದು. ಇದು ಬಂದೈತಿ ಅಂದಮೇಲೆ ನಮ್ಮ ಬಾಡಿಗೆ ಯಾವುದಪ್ಪ ಅಂದಮೇಲೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್, GIT ಅಂತ ನಾವು ಕರಿತೀವಿ ರೀ. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರಾಕ್ಟ್ ಇನ್ಫೆಕ್ಷನ್ ಅಂತೇಳಿ, ಇಲ್ಲಪ್ಪ ಅಂದಮೇಲೆ GI ಸಿಸ್ಟಮ್ ಅಂತ ಅದಕ್ಕೆ ಕರಿತೀವಿ. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ಗೆ ಇದೇನು ಮಾಡುತ್ತಪ್ಪ ಅಂದಮೇಲೆ ಆಲ್ಮೋಸ್ಟ್ ಅಫೆಕ್ಟ್ನ ಮಾಡ್ಕೊಂತ ಬರುವಂಥದ್ದು ರೀ. ಪೋಲಿಯೋ ಈಸ್ ಮೇನ್ಲಿ ಟ್ರಾನ್ಸ್ಮಿಟೆಡ್ ಬೈ ಯಾವುದು ರೀ? ಫೀಕಲ್ ಓರಲ್ ರೂಟ್, ಆಪ್ಷನ್ ಎ. ಫಿಲೇರಿಯಾಸಿಸ್ ಟ್ರಾನ್ಸ್ಮಿಟೆಡ್ ಬೈ, ಇದು ನಿಮ್ಗೆ ಗೊತ್ತಿರಬೇಕ್ರಿ. ಆರ್ಥ್ರೋಪೋಡ್ ಬೋರ್ನ್ ಡಿಸೀಸ್ ಒಂದು ಸ್ವಲ್ಪ ಕಣ್ಣು ಆಡ್ಸ್ಕೊಂಡು ಹೋಗ್ರಿ ಎಕ್ಸಾಮ್ ಇದ್ದಾಗ. ಯಾಕಪ್ಪ ಅಂದಮೇಲೆ ಅದನ್ನು ಕೇಳ್ತಾರೆ. ಇದರಿಂದ ಒಂದೆರಡು ಕ್ವಶನ್ ಆದರೂ ಫಿಕ್ಸ್ ಆಗಿ ಬರ್ತಾರೆ. ಆರ್ಥ್ರೋಪೋಡ್ ಬೋರ್ನ್ ಡಿಸೀಸ್ ಇಲ್ಲ ವೆಕ್ಟರ್ ಬೋರ್ನ್ ಡಿಸೀಸ್ ಅಂತ ನಾವೇನು ಕರಿತೀವಿ ನೋಡ್ರಿ, ಅದರಿಂದ. ಫಿಲೇರಿಯಾಸಿಸ್ ಇಸ್ ಟ್ರಾನ್ಸ್ಮಿಟೆಡ್ ಬೈ ಯಾವುದರಿಂದ ಬರುತ್ತೆ ರೀ ಫಿಲೇರಿಯಾಸಿಸ್? ಕ್ವಶನ್ ನಂಬರ್ 5 ಯಾವುದ್ರಪ್ಪ ಅಂದರೆ ಕ್ಯೂಲೆಕ್ಸ್ ಮಾಸ್ಕಿಟೋಸ್ ಬೈಟ್ ಮಾಡಿದಾಗ ನಮಗೆ ಬರುವಂಥ ಡಿಸೀಸ್ ಫಿಲೇರಿಯಾಸಿಸ್. ಓಕೆ, ಮತ್ತು ಇದೇನು ಮಾಡ್ತಿದ್ರಿ? ಫೀಮೇಲ್ ಅನಾಫೆಲಿಸ್ ಮಾಸ್ಕಿಟೋಸ್ ಬೈಟ್ ಮಾಡಿದರೆ ನಮಗೆ ಬರುವಂಥ ಡಿಸೀಸು ಯಾವುದ್ರಪ್ಪ ಅಂದಮೇಲೆ ಮಲೇರಿಯಾ ಡಿಸೀಸ್. ಈಡಸ್ ಮಾಸ್ಕಿಟೋಸು ಐ ಥಿಂಕ್ ಡೆಂಗ್ಯೂ ಡಿಸೀಸ್ ಬರುತ್ತೆ ರೀ. ಆಮೇಲೆ ಸ್ಯಾಂಡ್ ಫ್ಲೈ ಇದು ಲೀಶ್ಮನಿಯಾಸಿಸ್ ಅನ್ನೋ ಒಂದು ಡಿಸೀಸ್ ಬರ್ತಾರೆ. ಲೀಶ್ಮನಿಯಾ ಡಿಸೀಸ್ ಬರುವಂಥದ್ದು. ಹೈಡ್ರೋಫೋಬಿಯಾ ಮೋಸ್ಟ್ ಕಾಮನ್ ಆಗಿ RRB ಒಳಗಡೆ ಈ ಕ್ವಶನ್ಸ್ನ ಭಾಳ ಸತ ನೋಡೇನ್ರಿ ನಾನು. 2 ಥರ ಕೇಳ್ತಾರೆ. ಹೈಡ್ರೋಫೋಬಿಯಾ ಈಸ್ ಅಂತೇಳಿ ಕೊಟ್ಟು ಡಿಸೀಸ್ ನೇಮ್ ಕೊಡ್ತಾರೆ ಇಲ್ಲಿ, ಯಾವ ಡಿಸೀಸ್ ಬರ್ತೈತಿ ಅಂತೇಳಿ. ಆಮೇಲೆ ಹೈಡ್ರೋಫೋಬಿಯಾ ಮೀನಿಂಗ್ ಅಂದ್ರೆ ಏನಂತ ಅಂದರೂ ಕೇಳ್ತಾರೆ. ಇಲ್ಲಿ ಹೈಡ್ರೋಫೋಬಿಯಾ ಯಾವುದರಿಂದ ಬರ್ತೈತಿ ಅಂದಮೇಲೆ ರೇಬೀಸಿಂದ ಬರುವಂಥ ಡಿಸೀಸೇ ನಮಗೆ ಹೈಡ್ರೋಫೋಬಿಯಾ ಡಿಸೀಸ್. ಆಲ್ ಆರ್ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಎಕ್ಸೆಪ್ಟ್ ಅಂತ ಕೇಳ್ಯಾರಪ್ಪ ಅಂದಮೇಲೆ ಒಂದು ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಏನು ತಲೆಯಾಗಿ ಇಟ್ಕೊಂಡ್ಬಿಡ್ಬೇಕ್ರಿ ಅಂತಂದ್ರೆ ಇಲ್ಲಿ 3 ಕರೆಕ್ಟಾಗಿರ್ತಾವೆ ರೀ. ಇದ್ರೊಳಗೆ ಸಂಬಂಧಪಟ್ಟಿದ್ದು ಒಂದಷ್ಟೇ ಕರೆಕ್ಟ್ ಆಗಿರಂಗಿಲ್ಲ ರೀ. ಹೌದ್ರಿ? ಎಕ್ಸೆಪ್ಟ್
ಗೋನೋರಿಯಾ ಇಸ್ ಅ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ರೀ ಇದು. ಸೈಫಿಲಿಸ್ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ರೀ. HIV ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ರೀ. ಮತ್ತು ಹಂಗಾದ್ರೆ ಇನ್ನು ಯಾವ್ದು ರೀ ಎಕ್ಸೆಪ್ಟ್ ಅಂತ ಬಂದೈತೆ ಅಂದಮೇಲೆ ಟೈಫಾಯ್ಡ್ ಇಸ್ ಅ ಬ್ಯಾಕ್ಟೀರಿಯಲ್ ಡಿಸೀಸ್ ರೀ. ಇದು ಒಂದು ಯಾವುದಪ್ಪ ಅಂದಮೇಲೆ ಬ್ಯಾಕ್ಟೀರಿಯಲ್ ಡಿಸೀಸ್ ರೀ. ಇದು ಯಾವುದೇ ಕಾರಣಕ್ಕೂ ಸೆಕ್ಷುವಲ್ ಕಾಂಟ್ಯಾಕ್ಟ್ ಕಡೆಯಿಂದ ಯಾವುದೇ ಕಾರಣಕ್ಕೆ ಬರಲಾರ್ದಂಥ ಡಿಸೀಸ್ ರೀ. ಆಲ್ ಆರ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ಸ್ ಆಫ್ HIV ಎಕ್ಸೆಪ್ಟ್ ಅಂತ ಕೇಳಿಬಿಟ್ಟಾರೆ. ಹಂಗಾದ್ರೆ ಡೈರೆಕ್ಟಾಗಿ ಆನ್ಸರ್ ಮಾಡಿಬಿಡೋಣ್ರಿ. ಬ್ರೆಸ್ಟ್ ಫೀಡಿಂಗ್ ಆಫ್ ಇನ್ಫೆಕ್ಟೆಡ್ ಮದರ್ ಟು ಚೈಲ್ಡ್. ಇನ್ನು ಇವು ಮೂರು ಏನದಾವ ನೋಡ್ರಿ, ಇವು ಮೂರನ್ನು HIV ಇದೇ ಮಾಡುತ್ತಪ್ಪ ಅಂದರೆ ಟ್ರಾನ್ಸ್ಫರ್ನ ಮಾಡೋಷ್ಟು ಕೆಪಾಬಿಲಿಟಿ ಇರುವಂಥದ್ದು. ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಚೆಕ್ನ ಮಾಡಲಾರ್ದ ಪರ್ಸನಿಂದ ಪರ್ಸನ್ಗೆ ಟ್ರಾನ್ಸ್ಫ್ಯೂಷನ್ ಮಾಡೀವಿ ಅಂದಮೇಲೆ ಡಿಸೀಸ್ ಬರುತ್ತೆ ರೀ. ಮದರ್ ಟು ಫೀಟಸಿಂದ ಡಿಸೀಸ್ ಬರ್ತೈತೆ ರೀ. ಆಮೇಲೆ ಮಾಸ್ಕಿಟೋಸ್ ಬೈಟ್ ಮಾಡೈತೆ ಅಂದಮೇಲೆ ಡಿಸೀಸ್ನ ಬರ್ತೈತೆ ರೀ. ಆಲ್ ಆರ್ ವೆಕ್ಟರ್ ಬೋರ್ನ್ ಡಿಸೀಸ್. ಕಾಲಾಜರ್, ಡೆಂಗ್ಯೂ ಫೀವರ್, ಜಪನೀಸ್ ಎನ್ಸೆಫಾಲಿಟಿಸ್, ಮೆನಿಂಜೋಕೋಕಲ್ ಮೆನೆಂಜೈಟಿಸ್. ಇದರೊಳಗಡೆ 3 ಕರೆಕ್ಟಾಗಿ ಯಾವುದಪ್ಪ ಅಂದಮೇಲೆ ಯಾವುದು ವೆಕ್ಟರ್ ಬೋರ್ನ್ ಡಿಸೀಸ್ ರೀ. ಮತ್ತು ಇದೇನು ರೀ ಮೆನೆಂಜೋಕೋಕಲ್ ಮೆನೆಂಜೈಟಿಸ್ ಅಂದಮೇಲೆ ಇದು ಒಂದು ವೈರಲ್ ಡಿಸೀಸ್ ರೀ. ಇದು ಒಂದು ರೆಸ್ಪಿರೇಟರಿ ಡಿಸೀಸ್. ಮೆನಿಂಜೋಕೋಕಲ್ ಮೆನೆಂಜೈಟಿಸ್ ಅನ್ನೋದು ಒಂದು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಇಲ್ಲ ಡಿಸೀಸ್ ರೀ. ಇದು ಕನ್ಫರ್ಮೇಟರಿ ಟೆಸ್ಟ್ ಆಫ್ HIV ಯಾವುದು ಬರ್ತೈತಪ್ಪ ಅಂದಮೇಲೆ ಮೋಸ್ಟ್ ಕಾಮನ್ ಆಗಿ ಕೇಳುವಂಥ ಕ್ವಶನ್ ರೀ. ಇದು ಆಲ್ಮೋಸ್ಟ್ ಎಲ್ಲ ಕಡೆನೂ ಕೇಳ್ಯಾರಿ. ಆನ್ಸರ್ ಬಂದುಬಿಟ್ಟು ವೆಸ್ಟರ್ನ್ ಬ್ಲಾಟ್ ಆ್ಯಸೆ. ಈ ಒಂದು ಟೆಸ್ಟ್ ಕಡೆಯಿಂದ ಕನ್ಫರ್ಮ್ ಆಗಿ ನಮ್ಮ ಬಾಡಿ ಒಳಗಡೆ HIV ವೈರಸ್ ಐತೋ ಏನಿಲ್ಲ ಅಂತೇಳಿ ಟೆಸ್ಟ್ನ ಕನ್ಫರ್ಮ್ ಆಗಿ ಮಾಡುವಂಥದ್ದು. ಪ್ರಿವೆಂಟಿವ್ ಮೇಜರ್ಸ್ ಆಫ್ STD ಈಸ್ ಆಲ್. STDನ ಪ್ರಿವೆಂಟ್ನ ಮಾಡೋಕ್ಕೆ ನಮಗೆ ಮೇಜರ್ಸ್ ಕೊಟ್ಟಾರೆ ಇಲ್ಲ ಒಂದನ್ನು ಬಿಟ್ಟು. ಏನಪ್ಪ ಅಂದರೆ ಎಜುಕೇಷನಿಂದ ನಾವು STDನ ಪ್ರಿವೆಂಟ್ನ ಮಾಡ್ಬೋದು. ಕಾಂಡಮ್ಸ್ ಯೂಸ್ನ ಮಾಡೋದ್ರಿಂದ ನಾವು STDನ ಪ್ರಿವೆಂಟ್ನ ಮಾಡ್ಬೋದು. ಪ್ರಾಸ್ಟಿಟ್ಯೂಷನ್ಸಿಂದ ನಾವೇ ಮಾಡೋದು STDನ ಮಾಡ್ಬೋದು, ಪ್ರಿವೆಂಟಿವ್ನ ಮಾಡ್ಬೋದು. ಬಟ್ ಎಕ್ಸೆಪ್ಟ್ ಅಂತ ಕೇಳ್ಯಾರ ಅಂದಮೇಲೆ ಆಪ್ಷನ್ ಡಿ ನಮಗೇನಾಗುತ್ತಪ್ಪ ಅಂದಮೇಲೆ ಕರೆಕ್ಟ್ ಆನ್ಸರ್ ಇರುವಂಥದ್ದು. HIV ವೈರಸ್ ಈಸ್ ನೋನ್ ಆಸ್. HIV ವೈರಸ್ ಇದಕ್ಕೆ ಇನ್ನೊಂದು ಹೆಸರು ಇರುವಂಥದ್ದೇ ಯಾವುದು? ರೆಟ್ರೋ ವೈರಸ್. ಮೀಸಲ್ ವ್ಯಾಕ್ಸಿನ್ ಈಸ್ ಗಿವನ್ ವಿಚ್ ರೂಟ್. ಮೀಸಲ್ ವ್ಯಾಕ್ಸಿನ್ ಕೊಡ್ತಾರೆ ರೀ. ಬಟ್ ಅದರೊಳಗಡೆ ಯಾವ ರೂಟ್ ಕಡೆಯಿಂದ ನಮಗೆ ವ್ಯಾಕ್ಸಿನ್ನ ಕೊಡ್ತಾರೆ ಅಂತ ಅವ್ರು ಕ್ವಶನ್ಸ್ನ ಕೇಳ್ಯಾರಿ. IM ಕೊಡ್ತಾರೋ, IDನೋ, ಓರಲ್ಲೋ, ಸಬ್ಕ್ಯುಟೇನಿಯಸ್ ಅಂತೇಳಿ. ಬಟ್ ಇದರೊಳಗಡೆ ನಮ್ಗೆ ಗೊತ್ತಿರಬೇಕಾಗಿದ್ದು ಒಂದಿಷ್ಟು ಬೇಸಿಕ್ ಪಾಯಿಂಟ್ಸ್ ರೀ. IM ಅಂತ ಬಂದಿತ್ತು ಅಂದಮೇಲೆ ಇಂಟ್ರಾ ಮಸ್ಕ್ಯುಲರ್ ಬರುತ್ತೆ ರೀ. ಆಮೇಲೆ ಇನ್ನೊಂದು ಬರುತ್ತೆ ಯಾವುದು IV ಅಂತೇಳಿ, ಹೌದ್ರಿ, IV ಅಂತೇಳಿ, ಇಂಟ್ರಾವೇನ್ ಅಂತೇಳಿ. ID ಅಂತ ಬಂದೈತೆ ಅಂದಮೇಲೆ ಇಂಟ್ರಾ ಡರ್ಮಲ್ ರೀ. ಓರಲ್ ಅಂತ ಬಂದೈತೆ ಅಂದಮೇಲೆ ಓರಲಿ ಸಬ್ಕ್ಯುಟೇನಿಯಸ್. ಬಟ್ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಬರ್ತೈತೆ ಅಂದಮೇಲೆ ಸಬ್ಕ್ಯುಟೇನಿಯಸ್ ಬರುತ್ತೆ ರೀ. ಓರಲ್ಗೆ OPV ಕೊಡ್ತೀವಿ ರೀ. ಓರಲ್ ಪೋಲಿಯೋ ಡ್ರಾಪ್ಸ್ ಅಂತ ಕರಿತೀವಿ, ಹೌದ್ರಿ. ಓರಲ್ ಪೋಲಿಯೋ ವ್ಯಾಕ್ಸಿನ್ ರೀ. ಇಲ್ಲಪ್ಪ ಅಂದಮೇಲೆ ಓರಲ್ ಪೋಲಿಯೋ ವ್ಯಾಕ್ಸಿನ್ ರೀ ಓರಲಿಂದ. ID ಅಂತ ಬಂದೈತೆ ಅಂದಮೇಲೆ BCG ವ್ಯಾಕ್ಸಿನ್ ಕೊಡ್ತೀವಿ ರೀ. IMಗೆ ಬಹಳಷ್ಟು ವ್ಯಾಕ್ಸಿನ್ನ ನಾವು ಕೊಡ್ತಾನೆ ಬರ್ತೀವಿ ರೀ. ಹೈಡ್ರೋಫೋಬಿಯಾ ಮೀನ್ಸ್ ಇಲ್ಲಿ ಬಂದೈತೆ ನೋಡ್ರಿ ಕ್ವಶನ್. ಆಗಲೇ ನಾ ಹೇಳಿದ್ದೆ 2 ಥರ ಕ್ವಶನ್ಸ್ನ ಕೇಳ್ತಾರೆ ರೀ ಹೈಡ್ರೋಫೋಬಿಯಾಯಿಂದ ಅಂತೇಳಿ. ಹೈಡ್ರೋಫೋಬಿಯಾ ಮೀನ್ಸ್ಪ್ಪ ಅಂದಮೇಲೆ ಫಿಯರ್ ಫ್ರಮ್ ವಾಟರ್. ಇದು ಫಿಯರ್, ಇದು FEAR ಆಗಬೇಕು. ಮಿಸ್ಟೇಕ್ ಆಗಿದೆ, ಟೈಪಿಂಗ್ ಮಿಸ್ಟೇಕ್. ಫಿಯರ್ ಫ್ರಮ್ ವಾಟರ್. ವಿಚ್ ಈಸ್ ಬ್ರೇಕ್ ಬೋನ್ ಫೀವರ್ ಯಾವುದು ಅಂತಂದರೆ ಇಲ್ಲಿ ಡೆಂಗ್ಯೂ ಫೀವರ್. ORS ಕಂಟೈನಿಂಗ್ ಆಲ್ ಆರ್ ಎಕ್ಸೆಪ್ಟ್. ನೋಡಿರಿ, ORS ಎರಡು ಥರ ಕ್ವಶನ್ಸ್ ಕೇಳ್ತಾರೆ ರೀ. ಒಂದು ಕಂಟೆನ್ಸ್ ಕೇಳ್ತಾರೆ, ಆಮೇಲೆ ಇನ್ನೊಂದು ORS ಫುಲ್ ಫಾರ್ಮ್ ಕೇಳ್ತಾರೆ. ಓಕೆ ರೀ. ಇವಾಗ ನಮಗೆ ಬೇಕಾಗಿರುವಂಥದ್ದು ಕಂಟೆನ್ಸ್ ಕೇಳ್ಯಾರ ರೀ. ಇದರೊಳಗಡೆ ಕಂಟೆನ್ಸ್ ಯಾವುದು ಇರುತ್ತೆ, ಯಾವುದು ಇರೋದಿಲ್ಲ ಅಂತೇಳಿ ನಾವು ಫೈಂಡ್ ಔಟ್ನ ಮಾಡಬೇಕು ರೀ. ಕ್ಲೋರೈಡ್ ಇರುತ್ತೆ ರೀ, ಪೊಟ್ಯಾಷಿಯಮ್ ಇರುತ್ತೆ ರೀ, ಸಿಟ್ರೇಟ್ ಕೂಡ ಇರುತ್ತೆ ರೀ. ಬಟ್ ಕಾರ್ಬೋನೇಟ್ ಯಾವುದೇ ಕಾರಣಕ್ಕೂ ಇರೋದಿಲ್ಲ ರೀ. ಸೊ ಅದಕ್ಕಂತೇಳಿ ಆನ್ಸರ್ ನಮ್ಮದು ಬಂದುಬಿಟ್ಟು ಆಪ್ಷನ್ ಡಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಕರೆಕ್ಟ್ ಆನ್ಸರ್ ಬರುತ್ತೆ ರೀ. ಸರ್ ಮತ್ತು ಹಂಗಾದರೆ ORS ಫುಲ್ ಫಾರ್ಮ್ ಹೇಳ್ರಿ ಅಂತಂದರೆ ಓರಲ್ ರೀಹೈಡ್ರೇಷನ್ ಸೊಲ್ಯೂಷನ್ ಆರ್ ಸಾಲ್ಟ್ ಅಂತಾದರೂ ಕರೀತಾರೆ, ಹೌದ್ರಿ. ಓರಲ್ ರೀಹೈಡ್ರೇಷನ್ ಸೊಲ್ಯೂಷನ್ ಆರ್ ಸಾಲ್ಟ್ ಅಂತೇಳಿ. ಮೋಸ್ಟ್ ಕಾಮನ್ ಡೆತ್ ಆಫ್ ಅಂಡರ್ 5 years ಆಫ್ ಚಿಲ್ಡ್ರನ್. ಮೋಸ್ಟ್ ಕಾಮನ್ ಆಗಿ 5 years ಚಿಲ್ಡ್ರನ್ಸ್ ಡೆತ್ ಆಗ್ತಾರೆ. ಕಾಸ್ ಯಾವುದು ಫೈಂಡ್ ಔಟ್ ನಾವು ಮಾಡಿರಿ ಅಂತ ಹೇಳ್ಯಾರ್ರಿ. ಆ ಒಂದು ಕಾಸೇ ನ್ಯೂಮೋನಿಯಾ, ಉಸಿರಾಟದ ಪ್ರಾಬ್ಲಮಿಂದ ಬಿಲೋ 5 yearsದವರು, ಅಂಡರ್ 5 yearsದವ್ರು ಚಿಲ್ಡ್ರನ್ಸು ಆಲ್ಮೋಸ್ಟ್ ಆಗಿ ಡೆತ್ ಆಗ್ತಾ ಬರ್ತಾರೆ.
ಆಲ್ ಆರ್ ಸಿಮ್ಟಮ್ಸ್ ಆಫ್ ಅಕ್ಯೂಟ್ ರೆಸ್ಪಿರೇಟರ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಎಕ್ಸೆಪ್ಟ್. ರೆಸ್ಪಿರೇಟರ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅದಾವಂತ್ರಿ ಯಾವುದು ಒಂದನ್ನು ಬಿಟ್ಟು. ವೀಸಿಂಗ್ ಸೌಂಡು, ಸಿಯಾನೋಸಿಸ್ಸು, ನೆಸಲ್ ಫ್ಲೇರಿಂಗ್, ರೆಗ್ಯುಲರ್ ಬ್ರೀತಿಂಗ್. ಆನ್ಸರ್ ಬಂದುಬಿಟ್ಟು ಯಾವುದಪ್ಪ ಅಂದಮೇಲೆ ರೆಗ್ಯುಲರ್ ಬ್ರೀತಿಂಗಿಂದ ನಮ್ಗೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಬರೋದಿಲ್ಲ ರೀ. ಹೌದ್ರಿ. ರೆಸ್ಪಿರೇಟ್ರಿ ಪ್ರಾಬ್ಲಮ್ ಟ್ರ್ಯಾಕ್ಟಿಗೆ ಏನೇನು ಪ್ರಾಬ್ಲಮ್ ಬರ್ತಾವೆ ಅಂದಮೇಲೆ ಒಂದು ವೀಸಿಂಗ್ ಸೌಂಡ್ ಇರುತ್ತೆ, ಸಿಯಾನೋಸಿಸ್ ಇರುತ್ತೆ, ಆಮೇಲೆ ನೆಸಲ್ ಫ್ಲೇರಿಂಗ್ ಇರುತ್ತೆ. ನೆಸಲ್ ಫ್ಲೇರಿಂಗಪ್ಪ ಅಂದಮೇಲೆ ಉಸಿರಾಡುವಾಗ ಅದು ಏನಾಗುತ್ತಪ್ಪ ಅಂದಮೇಲೆ ನಾಸ್ಟ್ರಿಲ್ಸ್ ಏನಾಗ್ತಾವಪ್ಪ ಅಂದಮೇಲೆ ವೈಡ್ ಆಗ್ತಾ ಬರ್ತಾವೆ ರೀ. ನಾವು ಏನು ಉಸಿರಾಡ್ತೇವೋ ಅವಾಗೆಲ್ಲನೂ ನಮ್ದು ನಾಸ್ಟ್ರಿಲ್ಸ್ ಎಲ್ಲನೂ ಮೂಗಿನ ಹೊಳ್ಳೆಗಳು ಅವು ಏನಂತೀರಿ ಹೋಲ್ ಏನಿದಾವಲ್ರಿ ಅವು ವೈಡ್ ಆಕ್ಕಂತ ಬರ್ತಾವೆ ರೀ. ಪರ್ಸನ್ನಿಗೂ ಸಿವಿಯರಿಟಿ ಪ್ರಾಬ್ಲಮ್ ಯಾವುದು ಬ್ರೀತಿಂಗ್ ಪ್ರಾಬ್ಲಮ್ ಆಗೋದೆ ಯಾವುದು ನೇಸಲ್ ಫ್ಲೇರಿಂಗ್ ರೀ. ಸೇಫ್ ಸ್ಟ್ರಾಟಜಿ ಯೂಸ್ಡ್ ಫಾರ್. ಸೇಫ್ ಅಂತ ಬಂದೈತೆ ಅಂದಮೇಲೆ ಇಲ್ಲಿ ನಮ್ಗೆ ಆನ್ಸರ್ ಬಂದುಬಿಟ್ಟು ಯಾವುದು ಬರುತ್ತಪ್ಪ ಅಂದಮೇಲೆ ಟ್ರಾಕೋಮಾ. ಈ ಟ್ರಾಕೋಮಾ ಆಮೇಲೆ ಕ್ಯಾಟ್ರಾಕ್ಟ್ ಇವೆರಡೂ ಏನಾಗ್ತಾವಪ್ಪ ಅಂದಮೇಲೆ ಇವೆರಡು ಐಸ್ ರಿಲೇಟೆಡ್ ಡಿಸೀಸ್ ರೀ, ಕಣ್ಣಿಗೆ ಸಂಬಂಧಪಟ್ಟ ಡಿಸೀಸ್ ರೀ. ಇದಕ್ಕೆ 19ಗೆ ರೈಟ್ ಆನ್ಸರ್ ಬಂದುಬಿಟ್ಟು ಸಿ ರೀ. ಆಮೇಲೆ ಟ್ಯೂಬರ್ಕ್ಯುಲೋಸಿಸ್ ಏನ್ರಿಪ್ಪ ಅಂದಮೇಲೆ ಇದು ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್ ರೀ. ಹೌದ್ರಿ, ಇದು ಬ್ಯಾಕ್ಟೀರಿಯಲ್ ಡಿಸೀಸು. ಸೈಫಿಲಿಸ್ ಇದು ಒಂದು STD ಡಿಸೀಸ್ ರೀ, ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ರೀ. ಲಾಸ್ಟ್ ಒನ್ BCG ವ್ಯಾಕ್ಸಿನ್ ಈಸ್ ಯೂಸ್ಡ್ ಅಗೇನ್ಸ್ಟ್. BCGನ ಯಾವುದಕ್ಕೆ ನಾವು ಮಾಡ್ತೀವಿ, ಯಾವುದು ಡಿಸೀಸ್ನ ಕಂಟ್ರೋಲ್ನ ಮಾಡಲಿಕ್ಕೆ ಮಾಡ್ತೀವಿ ಅಂತ ಕ್ವಶನ್ಸ್ ಕೇಳ್ಯಾರಿ. ಯಾವುದ್ರಿಪ್ಪ ನೀವೆಲ್ಲರೂ ಹಾಕ್ಸ್ಕೊಂಡಿರ್ತೀರಿ BCGನ, ಬಟ್ ಇದು ಯಾವ ಡಿಸೀಸ್ನ ಪ್ರಿವೆಂಟ್ನ ಮಾಡುತ್ತೆ ಅಂತೇಳಿ ನಮ್ಗೆ ಗೊತ್ತಿರೋದಿಲ್ಲ ರೀ. ಬಟ್ ಇದ್ರೊಳಗಡೆ ನಾ ತಿಳಿಸಿ ಹೇಳ್ತೀನಿ ರೀ, ಆಯ್ತು ರೀ. BCG ವ್ಯಾಕ್ಸಿನ್ ಈಸ್ ಯೂಸ್ಡ್ ಅಗೇನ್ಸ್ಟ್ TB, ಪೋಲಿಯೋ, ಫುಡ್ ಪಾಯ್ಸನಿಂಗ್ ಆ್ಯಂಡ್ ಆಲ್ ಆಫ್ ದಿ ಅಬೋವ್ ಅಂತ ಕೇಳ್ಯಾರಿ ಕ್ವಶನ್ನು. ಬಟ್ ನಮಗಿಲ್ಲಿ ಬೇಕಾಗಿರುವಂಥದ್ದು ರೈಟ್ ಆನ್ಸರ್ ಬೇಕಲ್ರಿ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು TB ರೀ. TB ಇಸ್ ದ ರೈಟ್ ಆನ್ಸರ್ ರೀ. TB ಇದಕ್ಕೆ ಕರೆಕ್ಟ್ ಆನ್ಸರ್ ಬರುತ್ತೆ ರೀ. ಆಮೇಲೆ ಪೋಲಿಯೋ ಏನು ಮಾಡುತ್ತೆ ರೀ ಅಂತ ಕೇಳಿದರೆ, ಪೋಲಿಯೋ ಒಳಗಡೆ 2 ಥರ ನಮಗೆ ವ್ಯಾಕ್ಸಿನ್ ಅವೈಲೇಬಲ್ ಅದಾವೆ. ಸೊ ಫಸ್ಟ್ ಒನ್ BCGಗೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ. ಇದು ನಮ್ಗೆ ಕ್ಲಿಯರ್ ಆಯ್ತು ರೀ, ಇದಕ್ಕೆ ಆನ್ಸರ್ ಸಿಕ್ತು. ಬಟ್ ಪೋಲಿಯೋಗೆ 2 ಥರ ವ್ಯಾಕ್ಸಿನ್ ಅವೈಲೇಬಲ್ ಅದಾವೆ ರೀ. ಒಂದು OPV, ಇನ್ನೊಂದು IPV ಅಂತೇಳಿ. ಓರಲ್ ಪೋಲಿಯೋ ವ್ಯಾಕ್ಸಿನ್, ಆಮೇಲೆ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಅಂತೇಳಿ. ಫುಡ್ ಪಾಯ್ಸನಿಗೆ ಸರ್ ಮತ್ತು ವ್ಯಾಕ್ಸಿನ್ ಐತಾ? ಫುಡ್ ಪಾಯ್ಸನಿಗೆ ವ್ಯಾಕ್ಸಿನ್ ಯಾವುದೇ ಕಾರಣಕ್ಕೂ ಇಲ್ಲರಿ. ಮತ್ತು ಹಂಗಾದ್ರೆ ನಾವು ಹೆಂಗೆ ಪ್ರಿವೆಂಟ್ನ ಮಾಡ್ಬೇಕ್ರಿ ಅಂದರೆ, ಪ್ರಿವೆಂಟ್ನ ಮಾಡ್ಬೇಕು ಅಂದಮೇಲೆ ಹೈಜಿನ್ನ ಮೇಂಟೈನ್ನ ಮಾಡೋಕ್ಕಂತ ಬರೀಬೇಕ್ರಿ. ಇಲ್ಲಿ ನಾವು ಎಷ್ಟು ಹೈಜಿನ್ ಮೇಂಟೈನ್ ಮಾಡ್ತೀವೋ ಇಲ್ಲಿ ಅಷ್ಟು ನಾವಿಲ್ಲಿ ಡಿಸೀಸ್ ಬರಲಾರ್ದಂಗೆ ನಾವಿಲ್ಲಿ ಪ್ರಿವೆಂಟ್ನ ಮಾಡಲಿಕ್ಕೆ ನಮಗೆ ಪಾಸಿಬಲ್ ಆಗುವಂಥದ್ದು. ಸೊ ಇದು ನಮ್ಮದು ರೈಟ್ ಆನ್ಸರ್ ಯಾವುದು ಬರುತ್ತಪ್ಪ ಅಂದಮೇಲೆ TB. BCG ವ್ಯಾಕ್ಸಿನ್ ಈಸ್ ಯೂಸ್ಡ್ ಅಗೇನ್ಸ್ಟ್ ಫಾರ್ TB. ಸೊ ಇದು ಫ್ರೆಂಡ್ಸ್ ಇವತ್ತಿಂದು MCQs ಪಾರ್ಟ್ 2 ಒಳಗಡೆ 20 MCQs. ಮತ್ತು ನಿಮಗೆ ಇದರೊಳಗಡೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನೀವು ನನಗೆ ಕಮೆಂಟ್ಸ್ನ ಮಾಡಿ ತಿಳಿಸ್ಬೋದು ಫ್ರೆಂಡ್ಸ್. ಓಕೆನಾ? ಕೀಪ್ ವಾಚಿಂಗ್ ಫ್ರೆಂಡ್ಸ್, ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.